ಬೆಳಗಿನ ಟಿಫಿನ್ಗೆ ಇಲ್ಲಿ ನಾನು ರಾಗಿಯಲ್ಲಿ ಇಡ್ಲಿ ಮಾಡ್ಕೊಳ್ಳೋಣ ಅಂಥೇಳಿ ನೆನೆ ಹಾಕ್ಕೊಂಡಿದ್ದೀನಿ. ಸೇಮ್ ಇಡ್ಲಿ ನಾವು ಹೇಗೆ ನೆನೆ ಹಾಕ್ತೀವೋ ಅದೇ ರೀತಿ ಇಲ್ಲಿ ಸ್ವಲ್ಪ ರಾಗಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಬೈಂಡಿಂಗಿಗೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ. ನೆನೆ ಹಾಕಿದ್ದು ಇಲ್ಲಿ ನಾನು ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ನಮ್ಗೆ ಯಾವ ಕ್ವಾಂಟಿಟಿ ಬೇಕೋ ಅದೇ ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ. ಅಂದರೆ ನಮ್ಮ ಅಳತೆ ಇಡ್ಲಿಗೆ ಹೇಗೆ ಸಾಫ್ಟಾಗಿ ಬರುತ್ತೋ ಆ ರೀತಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೆಂದಾದಮೇಲೆ ಇಲ್ಲಿ ನಾನು ರುಬ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ರಾತ್ರಿ ಲೇಟಾಗಿ ರುಬ್ಕೊಳ್ತೀನಿ. ನಾನು ಬೇಗ ಫರ್ಮೆಂಟೇಷನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಅನ್ನ ಹಾಕ್ಕೊಳ್ತೀನಿ. ನಾನು ಯೂಶ್ವಲ್ ಆಗಿ ಅನ್ನ ಹಾಕ್ಕೊಳ್ಳೋದು ಯಾವಾಗಲೂ ಸಾಫ್ಟಾಗಿ ಬರುತ್ತೆ. ಇದನ್ನು ನಾನು ರುಬ್ಬಿಟ್ಕೊಳ್ತೀನಿ. ನಾನು ಫಸ್ಟ್ ಸೆಕೆಂಡ್ ಥರ್ಡ್ ಸ್ಟೆಪ್ಪಲ್ಲಿ ಮಾಡಿ ಇಲ್ಲಿ ಇಟ್ಕೊತೀನಿ. ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ನಾನು ಪ್ಲೇಟ್ ಇಡೋದು ಮರ್ತೋಯ್ತು. ನಾನು ರಾತ್ರಿದ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಜಾಸ್ತಿ ಮಿಕ್ಸ್ ಮಾಡಲ್ಲ, ಮೇಲ್ಮೇಲೆ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂದರೆ ಇದು ಫರ್ಮೆಂಟೇಷನ್ ಬೇಗ ಬಂದ್ಬಿಡುತ್ತೆ ಅಂಥೇಳಿ. ಅಂದ್ರೂ ಬೆಳಗ್ಗೆ ನಾನು ಕೆಳಗಡೆ ಪ್ಲೇಟ್ ಇಡೋದು ಮರ್ತೋಗ್ಬಿಡ್ತು. ಹಾಗಾಗಿ ಉಕ್ಕಿ ಹೋಗ್ಬಿಡ್ತು. ಅದನ್ನು ತೆಗೆದು ಇನ್ನೊಂದು ಕಪ್ಪಲ್ಲಿ ಹಾಕಿ ಮತ್ತೆ ಇದನ್ನು ತಿರುಗಿಸಿ ಹಾಗೆ ಇಟ್ಕೊಳ್ತೀನಿ. ಮತ್ತು ಸೆಕೆಂಡ್ ಟೈಮ್ ಇಡ್ಲಿ ಮಾಡಬೇಕಾದ್ರೆ ನೋಡ್ತೀನಿ ಮತ್ತೆ ಸ್ವಲ್ಪ ಉಪ್ಪಿಟ್ಟಿತ್ತು. ಇದು ರಾಗಿ ಅಲ್ವಾ, ಬೇಗ ಹುಳಿ ಬರುತ್ತೆ. ಇಲ್ಲಿ ನೋಡಿ ಮತ್ತೊಂದು ಸಲ ಬಂದಿದೆ ಇದು. ಈಗ ಇದನ್ನು ನಾನು ಇಡ್ಲಿ ಹಾಕ್ಕೊಳ್ತೀನಿ. ಮಾಮೂಲಿ ಇಡ್ಲಿ ಹೇಗೆ ಹಾಕ್ಕೊಳ್ತೀವೋ ಅದೇ ರೀತಿ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ರಾಗಿ ಇಡ್ಲಿ ಮಾಡ್ಕೊಳ್ತೀನಿ. ಇದರ ದೋಸೆಯನ್ನು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಹಿಟ್ಟಲ್ಲಿ ದೋಸೆ ಮಾಡಿದ್ರೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮಸಾಲೆ ದೋಸೆ ಥರನೂ ಮಾಡ್ಕೊಳ್ಬೋದು. ಇಲ್ಲಿ ನಾನು ಇಡ್ಲಿ ಹಾಕ್ಕೊಳ್ತೀನಿ. ಕೆಳಗಡೆ ಒಂಚೂರು ಆಯಿಲ್ನ ಮಾಡಿ ಅಪ್ಲೈ ಮಾಡಿಕೊಂಡು ಇವತ್ತಿನ ಟಿಫನ್ಗೆ ಸ್ಪೆಷಲ್ ಇಡ್ಲಿ, ರಾಗಿ ಇಡ್ಲಿ. ಜೊತೆಗೆ ಚಟ್ನಿನೇ ಇದಕ್ಕೆ ಸ್ವಲ್ಪ ಟೇಸ್ಟ್ ಆಗಿರೋದು. ಸಾಂಬಾರಷ್ಟು ಟೇಸ್ಟ್ ಬರೋದಿಲ್ಲ, ಚಟ್ನಿ ತುಂಬಾ ಟೇಸ್ಟ್ ಬರುತ್ತೆ ಈ ಇಡ್ಲಿಗೆ. ಈಸಿಯಾಗಿ ತೆಗಿಬೋದು. ಇಲ್ಲಿ ನಾವು ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಸವರಿದ್ರೆ ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇದಕ್ಕೆ ಕಾಯಿ ಚಟ್ನಿ ತುಂಬ ಟೇಸ್ಟ್ ಆಗಿರುತ್ತೆ. ಕಾಯಿ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ತುಂಬಾ ಟೇಸ್ಟ್ ಇದು.